ಲೇಡೀಸ್ ಅಂಡ್ ಜೆಂಟಲ್ಮನ್, ಸಾಮಾನ್ಯ ಜನರ ಪರ ಧ್ವನಿ ಎತ್ತಿದಂಥ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯ ವಿಲನ್ ಆಗಿದ್ದು ಹೇಗೆ? ಬಯಲಾಯಿತು ಸಂಸದನ ಅಸಲಿಯತ್ತು. ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆಗಳನ್ನ ಕೇಳಿದ್ದು ರಾಘವ್ ಚಡ್ಡಾಗೆ ಮುಳುವಾಯ್ತಾ? ಈ ಘಟನೆಯ ಹಿಂದಿನ ಕಾರಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜಕೀಯವು ವಿಚಿತ್ರ ಸ್ವಭಾವವನ್ನ ಹೊಂದಿದೆ. ಕೆಲವೊಮ್ಮೆ ಸ್ನೇಹಿತ ಶತ್ರುವಾಗ್ತಾನೆ ಮತ್ತು ಕೆಲವೊಮ್ಮೆ ಶತ್ರು ಸ್ನೇಹಿತನಾಗ್ತಾನೆ. ರಾಜಕೀಯದಲ್ಲಿ ಪ್ರತಿ ಕ್ಷಣವೂ ಕೂಡ ಬದಲಾವಣೆಗಳಾಗ್ತವೆ. ಯಾರು ಯಾವಾಗ ಕೆಂಗಣ್ಣಿಗೀಡಾಗ್ತಾರೋ ಯಾರಿಗೂ ತಿಳಿದಿಲ್ಲ. ರಾಘವ್ ಚಡ್ಡಾ ಅವರ ವಿಷಯದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ನಿನ್ನೆಯವರೆಗೂ ಕೂಡ ರಾಘವ್ ಚಡ್ಡಾ ಅವರನ್ನ ಆಮ್ ಆದ್ಮಿ ಪಕ್ಷದ ಯುವ ಐಕಾನ್ ಆಗಿ ನೋಡಲಾಗ್ತಿತ್ತು. ಆಮ್ ಆದ್ಮಿ ಪಕ್ಷವು ಅವರನ್ನ ಭವಿಷ್ಯದ ಸ್ಟಾರ್ ನಾಯಕ ಅಂತ ನೋಡ್ತಾ ಇತ್ತು. ಆದರೆ ಇಂದು ಪರಿಸ್ಥಿತಿಗಳು ತುಂಬಾ ಬದಲಾಗಿವೆ. ಇತ್ತೀಚಿನ ಬೆಳವಣಿಗೆಯನ್ನ ಗಮನಿಸೋದಾದ್ರೆ ಆಮ್ ಆದ್ಮಿ ಪಕ್ಷ ಗುರುವಾರ ಬಹಳ ಬೆಚ್ಚಿ ಬೀಳಿಸುವ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ರಾಘವ್ ಚಡ್ಡಾ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬುದು ರಾಜಕೀಯ ವಲಯದಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದ್ದಂಥ ಸುದ್ದಿಯಾಗಿತ್ತು. ಆದರೆ ಗುರುವಾರ ಇದು ನಿಜವೆಂದು ಸಾಬೀತಾಯಿತು. ಆಮ್ ಆದ್ಮಿ ಪಕ್ಷದೊಳಗಿನ ಆಂತರಿಕ ಕಲಹವನ್ನ ಬಯಲಿಗೆ ತಂದ ನಿರ್ಧಾರ ಇದು ಸಾಂಸ್ಥಿಕ ಬದಲಾವಣೆಯಾಗಿರಲಿಲ್ಲ. ರಾಘವ್ ಚಡ್ಡಾ ವಿರುದ್ಧ ಆಮ್ ಆದ್ಮಿ ಪಕ್ಷದ ಕ್ರಮವಾಗಿತ್ತು. ಆಮ್ ಆದ್ಮಿ ಪಕ್ಷ ರಾಘವ್ ಚಡ್ಡಾ ಬಗ್ಗೆ ಅಸಮಾಧಾನ ಹೊಂದಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಕಳೆದ ಕೆಲವು ದಿನಗಳಿಂದ ರಾಘವ್ ಚಡ್ಡಾ ಅವರ ನಿಲುವು ಗಮನಾರ್ಹವಾಗಿ ಬದಲಾಗಿದೆ. ಹಿಂದೆ ಅವರು ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ರು. ಪಕ್ಷದ ವಿಷಯಗಳ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಪಕ್ಷದ ಮಾರ್ಗವನ್ನ ಅನುಸರಿಸ್ತಾ ಇದ್ರು ಮತ್ತು ಪಕ್ಷಕ್ಕೆ ಸಂಬಂಧಿಸಿದಂತ ಪ್ರತಿಯೊಂದು ವಿಷಯದ ಬಗ್ಗೆಯೂ ಬಲವಾಗಿ ಮಾತನಾಡ್ತಾ ಇದ್ರು. ಆದಾಗ್ಯೂ ಕೂಡ ಇದ್ದಕ್ಕಿದ್ದಂತೆ ಸ್ವಲ್ಪ ಸಮಯದಿಂದ ಅವರು ಪಕ್ಷವನ್ನ ಮೀರಿದ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನ ಎತ್ತಲು ಪ್ರಾರಂಭಿಸಿದ್ರು. ಪಕ್ಷದ ಪರ ಅವರ ನಿಷ್ಠೆ ಕಡಿಮೆಯಾಗಿರೋದೇ ಆಪ್ ಈ ರೀತಿಯ ಕ್ರಮ ಕೈಗೊಳ್ಳಲು ಕಾರಣ ಎನ್ನುವುದು ಗುಟ್ಟಾಗಿ ಉಳಿದಿಲ್ಲ. ಹಾಗಾದ್ರೆ ರಾಘವ್ ಚಡ್ಡಾ ಮುಂದಿನ ನಡೆಯೇನು ಎಂಬುದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.